ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಹೆಸರು ಬೇಳೆಯನ್ನು ಯೂಸ್ ಮಾಡಿಕೊಂಡು ಇಡ್ಲಿಯನ್ನು ಮಾಡ್ಕೊಂಡಿದ್ದೆ. ಅದನ್ನು ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಅಲ್ಲ. ಮಾರ್ನಿಂಗ್ ಡ್ರಿಂಕ್ ಜೊತೆ ನಾನಿವತ್ತು ನನ್ನ ದಿನವನ್ನು ಶುರು ಮಾಡ್ತಾ ಇದ್ದೀನಿ. ಡೈಲಿ ನಾನು ಒಂದೊಂದು ರೀತಿಯಾದಂಥ ಒಂದು ಬೇರೆ ಬೇರೆ ಡಿಟಾಕ್ಸ್ ಡ್ರಿಂಕ್ಸ್ಗಳ ಬಗ್ಗೆ ನಾನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇರ್ತೀನಿ. ಅದು ನಿಮಗೂ ಸಹ ಯೂಸ್ ಆಗ್ಬೋದೇನೋ ಅಂತೇಳಿ ತಿಳಿಸ್ಕೊಡ್ತಾ ಇರ್ತೀನಿ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಈ ಕ್ಯಾಪಲ್ಲೇ ಬಂದುಬಿಟ್ಟು ನಮಗೆ MLಗಳನ್ನ ಕೊಟ್ಟಿರ್ತಾರೆ. ಒಂದು 10 ml ಅಷ್ಟು ನಾವು ತಗೊಂಡ್ರೆ ಸಾಕಾಗುತ್ತೆ. ಗ್ಯಾಸ್ಟ್ರಿಕ್ ಏನಾದರೂ ಪ್ರಾಬ್ಲಮ್ ಇರೋರು ಖಾಲಿ ಹೊಟ್ಟೆಗೆ ಕುಡಿತಕ್ಕಂಥದ್ದು ಬೇಡ. ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ನ, ಆ ಸ್ಟ್ರಾ ತಗೊಂಡು ಆ ಕಡೆ ಈ ಕಡೆ ಹಾಕ್ತಾನೆ ಇದ್ದೀನಿ. ಅಯ್ಯೋ ದೇವ್ರೆ ಅಂತ ಅನಿಸ್ತು ನನಗೆ. ಇವತ್ತು ವಿಡಿಯೋ ಶೂಟ್ ಮಾಡ್ಕೊಳ್ಳುವಾಗ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಕಡೆ ಕ್ಯಾಮ್ರಾ ನೋಡೋದ, ಈ ಕಡೆ ಗ್ಲಾಸ್ ನೋಡೋದ ಅಂತ ಅನಿಸ್ತಾ ಇರುತ್ತೆ. ಓಕೆ, ಇವಾಗ ಹೆಸರು ಬೇಳೆ ಇಡ್ಲಿಯನ್ನು ನಾನು ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಇಲ್ಲಿ 1 ಕಪ್ಪಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ. ನಾನು ಕಪ್ಪಿನ ಅಳತೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಒಂದು 2 ಅವರ್ ಅಷ್ಟು ನಾವು ಫಸ್ಟೇ ನೆನೆಸ್ಕೊಂಡು ಇಟ್ಕೋಬೇಕಾಗುತ್ತೆ. ಮೊದಲಿಗೆ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ, ಹಾಗಾಗಿ ಒಂದು 2-3 ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬಿಡ್ಬೇಕು. ತೊಳ್ಕೊಂಡು ಆದ ನಂತರ ಏನು ಮಾಡಬೇಕು, ಇದನ್ನು ನೆನೆಸಿಟ್ಕೋಬೇಕು. ಒಂದು 2 ಅವರ್ ಆದರೂ ಸರಿಯೇ, 4 ಅವರ್ ಆದರೂ ಸರಿಯೇ. ಇವಾಗ ಟಿಫನ್ಗೆ ಮಾಡ್ತೀವಿ ಅಂತ ಹೇಳಿದ್ರೆ ಬೆಳಗ್ಗೆ ಒಂದು 5 ಗಂಟೆ ಹಂಗೆ ಎದ್ದು ನೆನೆಸ್ಬಿಟ್ಬಿಟ್ರೆ ಒಂದು 8-9 ಗಂಟೆ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡೋದಿದ್ರೆ ಆ ಟೈಮ್ಗೆ ಮಾಡ್ಕೋಬೋದು. ನಮಗೆ ಟೈಮೇ ಇಲ್ಲ ಅಂತ ಹೇಳಿದ್ರೆ ಒಂದು 2 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಇಲ್ಲ ಏನಿಲ್ಲ ಟೈಮ್ ಇದೆ ಅಂತ ಹೇಳಿದ್ರೆ ಒಂದು 4 ಗಂಟೆಗಳ ಟೈಮ್ ಆದರೂ ನೆನೆಸಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೆಂದಿರೋ ಅಂಥದ್ದನ್ನೆಲ್ಲ ನಾನು ರುಬ್ಕೊಳ್ತಾ ಇದ್ದೀನಿ. ಫಸ್ಟೇ ತುಂಬ ನೀರು ಹಾಕ್ಕೊಳ್ತಕ್ಕಂಥದ್ದು ಬೇಡ, ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನಾನು ಇದನ್ನು 2 ಬ್ಯಾಚಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಒಂದು 1/4 kg ಆಗುವಷ್ಟು ಕಾಳನ್ನು ತಗೊಂಡಿದ್ದೀನಿ, ನೆನೆಸಿದ್ದೆ. ಅಂದರೆ ಇಲ್ಲಿ 4 ಮೆಂಬರ್ಸ್ಗೆ ಇದಾಗುತ್ತೆ. ನಮ್ಮ ಮನೇಲಿ 4 ಮೆಂಬರ್ಸ್ ಇದ್ದೀವಿ. ನೀವು ಎಷ್ಟಿದ್ದೀರಾ ಏನು ಅಂತ ನೋಡಿಕೊಂಡು ತಗೊಳ್ಳಿ, ಯಾಕಂದರೆ ಇದ್ರ ಜೊತೆ ನಂತರ ನಾವು ರವೆನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಬರೀ ಕಾಳಲ್ಲೇ ಮಾಡೋದಿಲ್ಲ, ಹಾಗಾಗಿ ಇದು ಕಾಳು ಒಂದು ಸ್ವಲ್ಪ ಸಾಕಾಗುತ್ತೆ. ಇವಾಗ ಮತ್ತೆ ಇನ್ನೊಂದು ಟೈಮ್ ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ. ಅದು ರುಬ್ಕೊಂಡಿದ್ದಾಯಿತು. ಇವಾಗ ನಾನು ಯಾವ ಕಪ್ಪಲ್ಲಿ ಕಾಳನ್ನು ನೆನೆಸ್ಕೊಂಡಿದ್ದೆ ಸೇಮ್ ಅದೇ ಕಪ್ಪಲ್ಲೇ ನಾನು ರವೆಯನ್ನು ಸಹ ತಗೊಂಡಿದ್ದೀನಿ. 1 ಕಪ್ಪು ಸಾಕಾಗುತ್ತೆ. ಮತ್ತು ಇದರಲ್ಲೇ ಸೇಮ್ ಕಪ್ಪು 1 ಕಪ್ಪು ಮೊಸರನ್ನು ಸಹ ಇದ್ರ ಜೊತೆ ನಾವು ಸೇರಿಸ್ಕೋಬೇಕು. ರವೆ, ಮೊಸರು ಮತ್ತು ಕಾಳು ಇದಿಷ್ಟೇ ನೀರಲ್ಲೇ ಫಸ್ಟು ಕಲಸಿ ಬಿಡಬೇಕು. ಇದಿಷ್ಟನ್ನು ಕಲಸಿಬಿಟ್ಟಿದ್ದೀನಿ. ಮೊಸರನ್ನು ಹಾಕಿದ್ದಂಥ ಒಂದು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಫಸ್ಟು ನೀರು ಹಾಕ್ಕೊಂಡಿಲ್ಲ, ಇದಿಷ್ಟರಲ್ಲೇ ನಾನು ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಸೊಪ್ಪುಗಳನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿಯಾಗೂ ಸಹ ಇರುತ್ತೆ. ಸಬ್ಸಿಗೆ ಸೊಪ್ಪಿತ್ತು, ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಏನೇನು ತರಕಾರಿಗಳು ಬೇಕು ಎಲ್ಲ ರೀತಿಯಾದಂತಹ ತರಕಾರಿಗಳನ್ನು ಸಹ ನಾವು ಇದ್ರ ಜೊತೆ ಸೇರಿಸ್ಕೋಬೋದು. ಏನನ್ನೇ ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಸಹ ಇದ್ರ ಜೊತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲನೂ ಸೇರಿಸ್ಬಿಟ್ಟು ಒಂದು ಟೈಮು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಫಸ್ಟೇ ನೀರು ಹಾಕಬಾರ್ದು, ನೀರು ಬೇಕಂತ ಹೇಳಿದ್ರೆ ನಂತರ ಸೇರಿಸ್ಕೋಬೇಕು. ಫಸ್ಟ್ ಇವಾಗ ಇದಿಷ್ಟರಲ್ಲೇ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅಂತ ಹೇಳಿದ್ರೆ ಒಂಚೂರು ಸೋಡಾ ಪೌಡರ್ನ ಸಹ ಸೇರಿಸ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಮೊಸರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಚೆನ್ನಾಗೇ ಬಂದಿರುತ್ತೆ. ನಾನು ಒಂಚೂರು ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ. ಸೋಡಾ ಅವಶ್ಯಕತೆ ಏನೂ ಇಲ್ಲ, ಚೆನ್ನಾಗೇ ಬರುತ್ತೆ. ಆಮೇಲೆ ಅನಿಸ್ತು ನನಗೆ ಸೋಡಾ ಏನು ಬೇಕಿರಲಿಲ್ಲ ಅಂತೇಳಿ, ಬಟ್ ಅಷ್ಟೇ ಸ್ವಲ್ಪ ಸೇರಿಸ್ಬಿಟ್ಟಿದ್ದೆ. ಇವಾಗ ಮೊಸರನ್ನ ಹಾಕಿದ್ನಲ್ಲ, ಅದೇ ಬೌಲನ್ನು ತೊಳ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕಾಗಿತ್ತು, ಹಾಗಾಗಿ ಅದ್ರ ಜೊತೆನೇ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಸ್ವಲ್ಪ ಇಡ್ಲಿ ಹಿಟ್ಟಿನ ಅದಕ್ಕೆ ಎಲ್ಲವನ್ನು ಸಹ ರೆಡಿ ಮಾಡ್ಕೊಳ್ಳಿ. ತುಂಬ ತೆಳು ಆಗೋದೇನು ಬೇಡ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕಾಗುತ್ತೆ. ಇವಾಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಬಿಟ್ಟು ಇಡ್ಲಿಯನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಹಿಟ್ಟನ್ನು ಬಿಡುವಂಥ ಸಂದರ್ಭದಲ್ಲಿ ತುಂಬ ಫುಲ್ಲಾಗಿ ಬಿಡೋದು ಬೇಡ, ಸ್ವಲ್ಪ ಕಡಿಮೆನೇ ಬಿಡಿ, ಯಾಕಂದರೆ ಉಬ್ಬುತ್ತಲ್ವ ಆವಾಗ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಒಂದಾದ್ಮೇಲೆ ಒಂದು ನಾನು ಪ್ಲೇಟ್ಗಳನ್ನು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲನ್ನು ಗ್ರೀಸ್ ಮಾಡಿಕೊಂಡು ಇಡ್ಲಿಯನ್ನು ಬಿಟ್ಕೊಳ್ತಾ ಇದ್ದೀನಿ. ಇದು ತುಂಬ ರುಚಿಯಾಗೂ ಸಹ ಇರುತ್ತೆ ಈ ಬ್ರೇಕ್ಫಾಸ್ಟು.
ಮತ್ತು ಎಲ್ದಿನೂ ಸಹ ಇರುತ್ತೆ. ಹೆಸರು ಬೇಳೆಯನ್ನು, ರವೆಯನ್ನು, ಮೊಸರನ್ನ ಎಲ್ಲವನ್ನು ಸಹ ತರಕಾರಿಗಳನ್ನೆಲ್ಲ ಯೂಸ್ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಈ ಶುಗರ್ ಪೇಷಂಟ್ಗಳಿರ್ತಾರಲ್ಲ, ಸೊ ಎದ್ದ ತಕ್ಷಣವೇ ಅವ್ರಿಗೆ ರೈಸ್ ಐಟಮ್ಸ್ ಎಲ್ಲ ಕೊಡಬಾರ್ದು ಅಂತ ಇರುತ್ತಲ್ಲ, ಅಂಥವ್ರಿಗೂ ಸಹ ಒಂದು ಒಳ್ಳೆ ಆಪ್ಷನ್ನು. ಮತ್ತು ಇದು ಬೇಯೋ ಅಷ್ಟರಲ್ಲಿ ನಾನು ಇವಾಗ ಈ ಕಡೆ ಚಟ್ನಿನೂ ಸಹ ಪ್ರಿಪೇರ್ ಮಾಡ್ಕೊಳ್ತೀನಿ. ಇವತ್ತು ಈರುಳ್ಳಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಎಷ್ಟೇ ಒಳ್ಳೆ ಪಾತ್ರೆಗಳನ್ನ ಉಪಯೋಗಿಸಿದ್ರು ಸಹ ಪ್ರತಿಯೊಬ್ಬರ ಮನೇಲೂ ಈ ಥರದ್ದೊಂದು ಪಾತ್ರೆ ಎಣ್ಣೆಗೆ, ಆಯಿಲ್ಗೆ ಅಂತ ಯೂಸ್ ಮಾಡೋಕ್ಕೆ ಸಪ್ರೇಟಾಗಿ ಇಟ್ಕೊಂಡಿರ್ತೀವಲ್ವ. ತುಂಬ ಡೀಪಾಗಿ ಅಥವಾ ಏನಾದರೂ ಹುರ್ಕೋಬೇಕಂತ ಹೇಳಿದ್ರೆ ಆ ಥರಕ್ಕೆ ಏನಕ್ಕಾದ್ರೂ ಓವರ್ ಯೂಸ್ಗೆ ಅಂತೇಳಿ ಈ ಥರದ್ದೊಂದು ಇಟ್ಕೊಂಡಿರ್ತೀವಲ್ವ. ಸೊ ಯಾರ ಮನೇಲಿ ಈ ಥರದ್ದು ಹೌದು ಇದೆ ಅಂತ ಅನಿಸುತ್ತೋ ಒಂದು ಕಮೆಂಟನ್ನು ಹಾಕಿ ನೋಡೋಣ. ಮೊದಲಿಗೆ ಆಯಿಲನ್ನು ಹಾಕೋಬಿಟ್ಟು ಅದು ಚೆನ್ನಾಗಿ ಕಾದಾದ ನಂತರ ಇಲ್ಲಿ ನಾನು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ 1 ಸ್ಪೂನಷ್ಟು ನಾನು ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ನಾನು 1 ಮುಷ್ಟಿಯಷ್ಟು ಕಡಲೆಪಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಮುಷ್ಟಿಯಷ್ಟು ಕಡಲೆ ಬೀಜವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಕಡಲೆ ಬೇಳೆಯನ್ನು ಸಹ ಸೇರಿಸ್ಕೊಂಡು ಮಾಡ್ತಾರೆ, ನಾನು ಈ ರೀತಿಯಾಗಿ ಮಾಡ್ತೀನಿ. ಮತ್ತು ಇದು ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರಿಬೇಕು. ಸೊ ಬೇಗನೆ ಹಾಕ್ಕೊಂಡ್ಬಿಟ್ರೆ ಕಡಲೆ ಬೀಜ ಚೆನ್ನಾಗಿ ಬೆಂದಿಲ್ಲ ಅಂತ ಹೇಳಿದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಇದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ. ಇಷ್ಟು ಬ್ರೌನ್ ಬಂದರೆ ಸಾಕಾಗುತ್ತೆ. ಇವಾಗ ಇದಾದ ನಂತರ ನಾನಿಲ್ಲಿ ಕೊಬ್ಬರಿಯನ್ನು, ಒಂದು ಅರ್ಧ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಇಲ್ಲ ಅಂತ ಹೇಳಿದ್ರೆ ಕಾಯಿ ಬೇಕಾದರೂ ಸೇರಿಸ್ಕೊಳ್ಳಿ. ಕೊಬ್ಬರಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. 1 ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 3 ರಿಂದ 4 ಗುಂಟೂರು ಮೆಣಸಿ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 5 ರಿಂದ 6 ಖಾರದ ಮೆಣಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸಹ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಸಹ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 2 ರಿಂದ 3 ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಈರುಳ್ಳಿ ಚಟ್ನಿ, ಟೊಮೊಟೊ ಜಾಸ್ತಿ ಹಾಕಿದ್ರೆ ಟೊಮೊಟೊ ಚಟ್ನಿ ಆಗುತ್ತೆ ಅಷ್ಟೇ. ಮತ್ತು 1-2 ಟೊಮೊಟೊವನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಂಗೆ ಎಷ್ಟು ಬೇಕು, ಕೆಲವ್ರಿಗೆ ಜಾಸ್ತಿ ಟೊಮೊಟೊ ಸೇರಿಸ್ಕೊಂಡ್ರೆ ಇಷ್ಟ ಆಗ್ತಾ ಇರುತ್ತೆ. ಯಾವ ಥರ ಬೇಕೋ ಆ ಥರ ಹೇಳಿದ್ನಲ್ಲ. ಈರುಳ್ಳಿ ಜಾಸ್ತಿ ಸೇರಿಸ್ಕೊಂಡ್ರೆ ಈರುಳ್ಳಿದಾಗುತ್ತೆ, ಟೊಮೊಟೊ ಸೇರಿಸ್ಕೊಂಡ್ರೆ ಟೊಮೊಟೊದಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಸ್ವಲ್ಪ 1-2 ರಿಂದ 3 ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ, 1-2 ಟೊಮೊಟೊವನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೊನೆಯದಾಗಿ ಒಂದು ಸ್ವಲ್ಪ ಕರಿಬೇವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಮೆತ್ತಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಎಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ಳೋಣ. ಅಲ್ಲಿ ತನಕ ಈ ಕಡೆ ಇಡ್ಲಿನೂ ಸಹ ಬೆಂದಿತ್ತು. ಸೊ ಒಂದು ಟೈಮ್ ನೋಡೋಣ ಅಂತ ನೋಡ್ತಾ ಇದ್ದೀನಿ. ನಾವು ಯಾವುದಾದ್ರೂ ಒಂದು ಸ್ಟಿಕ್ಕನ್ನು ಇಟ್ಟುವಾಗ ಅದು ಕೈಗೆಲ್ಲ ಅಂಟ್ಕೊಂಡಿಲ್ಲ ಅಂತ ಹೇಳಿದ್ರೆ, ಅಥವಾ ಸ್ಟಿಕ್ಕೆಲ್ಲ ಅಂಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೆಂದಿದೆ ಅಂತೇಳಿ. ಮತ್ತು ಬೆಂದ ನಂತರನೇ ತಕ್ಷಣ ಅದನ್ನು ಬಿಚ್ಚೋದಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಹೊತ್ತು ಕೂಲಾಗೋದಕ್ಕೆ ಬಿಡಬೇಕು. ಅದಾದ ನಂತರನೇ ನಾವು ಇಡ್ಲಿಯನ್ನು ಬಿಡಿಸ್ಕೋಬೇಕಾಗುತ್ತೆ, ಆವಾಗ ನೀಟಾಗಿ ಬರುತ್ತೆ. ಇವಾಗ ಅದು ಕೂಲಾಗುವಷ್ಟರಲ್ಲಿ ಈ ಕಡೆ ಇದು ಸಹ ಕೂಲಾಗಿತ್ತು. ಇವಾಗ ಚಟ್ನಿನೂ ಸಹ ರುಬ್ಕೊಳ್ತಾ ಇದ್ದೀನಿ. ಇವಾಗ ಕೊನೆಯಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ಸೇರಿಸ್ಕೊಳ್ಳೋಣ. ಮತ್ತು ಕೊನೆಯದಾಗಿ ಸ್ವಲ್ಪ ಶುಂಠಿಯನ್ನು ಸೇರಿಸ್ಕೊಂಡು ಇವಾಗ ನಾನು ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೊಳ್ಳೋದು. ಬೇಕಂತ ಹೇಳಿದ್ರೆ ಮೇಲೆ ಸ್ವಲ್ಪ ಒಗ್ಗರಣೆಯನ್ನು ಸಹ ಸೇರಿಸ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಇಡ್ಲಿನೂ ಸಹ ರೆಡಿಯಾಗಿದೆ. ಸ್ವಲ್ಪ ಈ ರೀತಿ ಆರಿದ್ಮೇಲೆ ಈ ಥರ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಒಂದೊಳ್ಳೆ ಬ್ರೇಕ್ಫಾಸ್ಟ್ಗಳು ಬೇಕು ಅಂತ ಹೇಳಿದ್ರೆ ಟ್ರೈ ಮಾಡಿ ನೋಡಿ ಒಂದು ಟೈಮು. ಇವಾಗ ಸಮ್ಟೈಮ್ಸ್ ನಮಗೆ ಎಲ್ಲ ಮಾಡ್ಕೊಳ್ಳೋದು ಗೊತ್ತಿರುತ್ತೆ, ಬಟ್ ಹೆಲ್ದಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಮತ್ತು ಇದನ್ನೇ ಒಂದೇ ಥರವಾಗಿ ಮಾಡಿ ತಿನ್ನೋದಕ್ಕಿಂತ ಬೇರೆಯಾಗಿ ಯಾವ ಥರ ಮಾಡಿ ತಿನ್ನೋದು ಅಂತ ಅನಿಸ್ತಾ ಇರುತ್ತಲ್ಲ, ಅದರಲ್ಲಿ ಇದೊಂದು ಒಳ್ಳೆ ಆಪ್ಷನ್ನು. ಇದನ್ನು ನೈಟ್ ಡಿನ್ನರ್ಗೂ ಸಹ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆವಾಗಲೇ ತಗೊಂಡು ಆವಾಗಲೇ ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಕಾಂಬಿನೇಷನ್ ಎರಡಕ್ಕೂ ತುಂಬ ಚೆನ್ನಾಗಿತ್ತು. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬ ಸಾಫ್ಟಾಗಿ ಬಂದಿತ್ತು ಮತ್ತು ತುಂಬ ರುಚಿಯಾಗೂ ಸಹ ಇತ್ತು. ಒಂದು ಡಿಫ್ರೆಂಟ್ ಆಗಿರೋ ಬ್ರೇಕ್ಫಾಸ್ಟ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗೂ ಇದನ್ನು ಟ್ರೈ ಮಾಡಿ. ಇವಾಗ ನಾನು ಟಿಫನನ್ನು ಮುಗಿಸ್ಕೊಂಡು ಬರ್ತೀನಿ. ಟಿಫನ್ ಎಲ್ಲ ಮುಗ್ದಾದ್ಮೇಲೆ 1 ಅವರ್ ಬಿಟ್ಟು ನಾನು ಏನು ಮಾಡ್ತೀನಿ, ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು 1 ಅವರ್ ಬಿಟ್ಟು ವಾಕಿಂಗ್ಗೆ ಹೋಗ್ತೀನಿ. ವಾಕಿಂಗ್ಗೆ ಹೋಗ್ಬಿಟ್ಟು ಬಂದು ಅದಾದ ನಂತರ ಮಾರ್ನಿಂಗ್ 1/2 ಲೀಟ್ರ್ ನೀರನ್ನು ಕುಡ್ದಿರ್ತೀನಲ್ವ, ಇವಾಗ ಕುತ್ಕೊಂಡು, ಇವಾಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರಲ್ವ, ಮನೆ ಒಳಗಡೆ ಒಬ್ಬಳೇ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಕುತ್ಕೊಂಡು 1 ಲೋಟ ನೀರನ್ನು ಸಹ ಕುತ್ಕೊಂಡಿದ್ದೆ.
ಅದಾದ ನಂತರ ಮಧ್ಯಾಹ್ನ ಊಟಕ್ಕೆ ನಾನು ಇದನ್ನು ಅನ್ನ ಸಾಂಬಾರನ್ನು ಮಾಡ್ಕೊಂಡಿದ್ದೆ. ಬಟ್ ನನಗೆ ಅಂತೇಳ್ಬಿಟ್ಟು ಒಂದು ಪ್ರೋಟೀನ್ ಶೇಕನ್ನು ಪ್ರಿಪೇರನ್ನು ಮಾಡಿಕೊಂಡೆ. ಯಾವಾಗಲಾದರೂ ಒನ್ ಟೈಮ್ ಊಟ ಹೆವಿ ಅಂತ ಅನಿಸ್ತು ಅಂತ ಅನಿಸಿದ್ರೆ ನೆಕ್ಸ್ಟ್ ಟೈಮ್ ನಾನು ಈ ಥರವಾಗಿ ಮಾಡ್ಕೊಳ್ತೀನಿ. ಇವಾಗ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳು ಬೇಗನೆ ಬಂದುಬಿಟ್ಟಿದ್ರು. ಹಾಗಾಗಿ ಅವನು ಚಿಕ್ಕವನು ನನಗೆ ಊಟ ತಿನ್ನಿಸ್ಕೊಡಿ ಅಂತ ಕೇಳ್ತಾ ಇದ್ದ. ಸೊ ಅವನಿಗೂ ಸಹ ಇಲ್ಲಿ ಊಟವನ್ನು ತಿನ್ನಿಸ್ಕೊಂಡು ಮಧ್ಯಾಹ್ನ ಕೂತ್ಕೊಂಡಿದ್ದೆ. ಈಗ ಮಧ್ಯಾಹ್ನ ಇವ್ರ ಮನೆಗೆ ಬಂದಮೇಲೆ ನಾನು ಮತ್ತೆ ವಾಕಿಂಗ್ ಹೋಗೋಕ್ಕಾಗಲ್ಲ. ಹಾಗಾಗಿ ಬೆಳಗ್ಗೆನೆ ನಾನು ವಾಕಿಂಗನ್ನು ಮುಗಿಸ್ಕೊಬಿಡ್ತೀನಿ. ದಿನದ ಯಾವುದಾದ್ರೂ ಒಂದು ಟೈಮಲ್ಲಿ 1 ಅವರ್ ವಾಕಿಂಗನ್ನು ಮುಗಿಸ್ಕೊಡ್ತೀನಿ. ಮತ್ತು ಆಲ್ರೆಡಿ ಎಕ್ಸಾಮ್ಸ್ ನಡೀತಾ ಇತ್ತಲ್ವ, ಹಾಗಾಗಿ ಈವ್ನಿಂಗ್ ಮಕ್ಕಳು ಸಹ ಓದ್ಕೊಳ್ತಾ ಇದ್ರು. ಹಾಗೆಯೇ ಅವ್ರ ಜೊತೆ ನಾನು ಸಹ ಕೂತ್ಕೊಂಡು ನಾನು ಕೆಲವೊಂದು ಬುಕ್ಸ್ಗಳನ್ನ ಓದೋ ಅಂಥ ಹವ್ಯಾಸ ಏನಿಲ್ಲ, ಅಭ್ಯಾಸ ಇದೆ. ಆವಾಗ ಸ್ವಲ್ಪ ಓದ್ತಾ ಇರ್ತೀನಿ. ಅವ್ರು ಓದೋ ಟೈಮಲ್ಲಿ ನಾನು ಜೊತೆ ಕೂತ್ಕೊಂಡ್ರೆ ಅವರು ಸಹ ಓದ್ತಾ ಇರ್ತಾರೆ. ಏನಾದ್ರೂ ಡೌಟ್ಸ್ ಇದ್ದರೆ ಏನಾದರೂ ಹೇಳ್ಕೊಡ್ಬೇಕಂತ ಹೇಳಿದ್ರೆ ಅದನ್ನು ಹಾಗೇ ನೋಡ್ಕೊಳ್ತಾ ಇರ್ತೀನಿ ಅಷ್ಟೇ. ಸ್ವಲ್ಪ ಇವಾಗೇನು ಇಯರ್ ಎಂಡಿಂಗ್ ಬಂತಲ್ವ, ಎಲ್ಲ ಸ್ವಲ್ಪ ಓದೋದು ಚೆನ್ನಾಗಿ ಪ್ರಾಕ್ಟೀಸ್ ಆಗಿರುತ್ತೆ. ಹಾಗಾಗಿ ಅವರೇ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರ್ತಾರೆ, ಏನೂ ತೊಂದರೆ ಇಲ್ಲ. ಹಾಗೆ ಓದೋ ಟೈಮಲ್ಲಿ 1-2 ಅವರ್ ಅವ್ರ ಜೊತೆ ಕೂತ್ಕೊಂಡು ಅವ್ರನ್ನ ಫಾಲೋ ಅಪ್ ಮಾಡ್ಕೊಳ್ಳೋದು ಅಷ್ಟೇ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ಹೆಲ್ದಿ ಆದಂತಹ ಹೊಸ ರುಚಿಯಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕನೂ ಎಲ್ಲರಿಗೂ ಸಹ ಟಾಟಾ ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ. ನಿಮ್ಮ ದಿನ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.